ಹಾಯ್ ವೀವರ್ಸ್, ಕರುನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ದೇವಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸಬಹುದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದರೊಟ್ಟಿಗೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಸಹ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ 2 ಕಿಟಕಿ ಇರೋದ್ರಿಂದ ನಾನು 2 ಕಿಟಕಿಗೆ ದಾರ ಕಟ್ಕೊಂಡು ಈ ರೀತಿ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ನೀವು ಈ ರೀತಿ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡಬೇಕಾಗುತ್ತೆ. ಸ್ಟ್ಯಾಂಡ್ ಇದ್ರೆ ಸ್ಟ್ಯಾಂಡನ್ನು ಯೂಸ್ ಮಾಡ್ಕೋಬಹುದು. ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಲ್ಲ, ಈ ರೀತಿಯಾಗಿ ವಾಲ್ ಹೂಕುಗಳು ಸಿಗುತ್ತೆ. ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಹಾಗೆ ಕೆಲವು ಸ್ಟೋರ್ಗಳಲ್ಲೂ ಸಹ ಸಿಗುತ್ತೆ. ಅದನ್ನ ತಗೊಬಂದು ವಾಲ್ಗೆ ಗ್ರಿಪ್ ಆಗಿ ಅಂಟಿಸ್ಕೊಂಡು ಅದಕ್ಕೊಂದು ದಾರನ ಕಟ್ಕೊಂಡು ನಾನು ಮಾಡ್ತಿದ್ದೀನಲ್ಲ, ಈ ರೀತಿಯಾಗಿ ಅಲಂಕಾರನ ಮಾಡ್ಕೋಬಹುದು. ಸಿಂಪಲ್ ಆಗಿ ಅಲಂಕಾರನ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಪ್ಲಾಸ್ಟಿಕ್ ಚೆಂಡು ಹೂವುಗಳು ಸಿಗುತ್ತೆ. ಅಮೆಝಾನು, ಫ್ಲಿಪ್ಕಾರ್ಟು, ಮೀಶೋದಲ್ಲೆಲ್ಲ ಸಿಗುತ್ತೆ. ಒಂದು 200-300 ರೂಪಾಯಿ ಖರ್ಚು ಮಾಡಿಬಿಟ್ಟು ನಾವು ಇದನ್ನ ತೊಗೊಬಂದಿಟ್ಕೊಂಡು ನಮ್ಗೆ ಹೇಗೆ ಬೇಕೋ ಹಾಗೆ ಡೆಕೋರೇಷನ್ನ ಮಾಡ್ಕೋಬಹುದು. ನಾನು ಈ ರೀತಿ ಸಿಂಪಲ್ ಆಗಿ ಡೆಕೋರೇಷನ್ನ ಮಾಡ್ಕೊಂಡಿದ್ದೀನಿ. ನಂತರ ಸೀರೆನ ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸೀರೆನ ಹಡ್ಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. 4 ಬೆರಳು ಅಗಲ ಆಗೋಷ್ಟು ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿಯಾಗಿ ನಾವು ಪ್ಲೀಟ್ಸನ್ನು ಮಾಡ್ಕೋಬೇಕು. ಒಂದೇ ಸಲ ನಿಮಗೆ ಎಲ್ಲ ಪ್ಲೀಟ್ಸನ್ನು ಹಿಡಿಲಿಕ್ಕೆ ಆಗುತ್ತೆ ಅಂದರೆ ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿಯಾಗಿ ಪ್ಲೀಟ್ಸ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಪೂರ್ತಿಯಾಗಿ ಹಿಡಿಲಿಕ್ಕೆ ಆಗಲ್ಲ ಅನ್ನೋರು ಒಂದು 10 ಪ್ಲೀಟ್ಸನ್ನು ಮಾಡ್ತಾ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿಕೊಂಡು ಕ್ಲಿಪ್ಗಳನ್ನ ಸೇರಿಸ್ಕೊಂಡು ಮತ್ತೆ ಪ್ಲೀಟ್ಸ್ಗಳನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನು ಒಂದೇ ಸಲ ಮುಕ್ಕಾಲು ಭಾಗ ಸೀರೆನ ಪ್ಲೀಟ್ಸ್ ಮಾಡಿಕೊಂಡು 2 ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಬಟ್ಟೆ ಪಿನ್ನು ಅಥವಾ ಕ್ಲಿಪ್ಪನ್ನು ಸೇರಿಸ್ಕೋಬಹುದು. ಹಾಗೆ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ನಾವು ನೀಟಾಗಿ ಅರೇಂಜ್ ಮಾಡಿಕೊಂಡು ಪಿನ್ನು ಅಥವಾ ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾನು ಇವತ್ತು ತೋರಿಸ್ತಾ ಇರುವಂಥ ಡೆಕೋರೇಷನು ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ಯಾರಿ ಡ್ರಿಪ್ಪಿಂಗ್ ಮಾಡ್ತಾರಲ್ಲ, ಆ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ವ್ಯೂವರ್ಸ್ ಒಬ್ಬರು ಕೇಳ್ತಾ ಇದ್ರು, ಅಕ್ಕ ನನಗೆ ಈ ರೀತಿಯಾಗಿ ಅಲಂಕಾರನ ಮಾಡಿ ತೋರಿಸಿ ಅಂತ ಹೇಳಿ. ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅವ್ರು ತುಂಬ ದಿವಸದಿಂದ ಕೇಳ್ತಾ ಇದ್ರು. ಸೊ ನಾನು ಇವಾಗ ಅಲಂಕಾರನ ಮಾಡ್ತಾ ಇದ್ದೀನಿ. ಈಗ ಸೆರಗನ ಪ್ಲೀಟ್ಸ್ ಮಾಡ್ಕೊಳ್ಳಿ. ನಿಮಗೆ ಹೇಗೆ ಬೇಕು ಹಾಗೆ ಸೆರಗನ ಪ್ಲೀಟ್ಸ್ ಮಾಡ್ಕೋಬಹುದು. ನೀವು ಯಾವ ರೀತಿ ಸೆರಗು ಹಾಕ್ತೀರಾ ಅನ್ನೋದ್ರ ಮೇಲೆ ಸೆರಗನ ನೀವು ಪ್ಲೀಟ್ಸ್ ಮಾಡಬೇಕಾಗುತ್ತೆ. ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ, ಆ ರೀತಿಯಾದರೂ ಪ್ಲೀಟ್ಸನ್ನು ಮಾಡ್ಬೋದು. ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಬಿಟ್ಟು ಪ್ಲೀಟ್ಸನ್ನು ಮಾಡ್ಕೋಬಹುದು. ನಾನಿಲ್ಲಿ 4 ಮೊಳ ಆಗೋಷ್ಟು ಸೀರೆನ ಸೆರಗಿಗೆ ಪ್ಲೀಟ್ಸನ್ನು ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ 1/4 ಮಾರ ಆಗೋಷ್ಟು ನಾನಿಲ್ಲಿ ಸೆರಗಿಗೆ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಈಗ ಸೀರೆನ ಪ್ಲೀಟ್ಸ್ ಮಾಡಿದಾಗಿದೆ. ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ತಾ ಇದ್ದೀನಿ. ಮಣೆ ಇಲ್ಲಿ ಆಪ್ಷನಲ್ಲು, ಬೇಕು ಅಂದರೆ ಇಟ್ಕೋಬಹುದು, ಇಲ್ಲ ಅಂದರೆ ಮಣೆ ಇಲ್ದಿರನು ಸಹ ಅಲಂಕಾರನ ಮಾಡ್ಬೋದು. ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಬಿಂದಿಗೆ ಇರುತ್ತೆ, ಬಿಂದಿಗೆಗೆ ಹೊಂದುವಂಥ ಪಾತ್ರೆನ ತಗೋಬೇಕಾಗುತ್ತೆ. ಈ ರೀತಿ ನೀವು ಸ್ಟೀಲ್ ಪಾತ್ರೆ ಆದರೂ ತಗೋಬಹುದು, ಅಥವಾ ಈ ರೀತಿ ಅಲ್ಯೂಮಿನಿಯಂ ಪಾತ್ರೆ ಇದ್ರೆ ತಗೋಬಹುದು. ಬೆಟರ್ ಅಲ್ಯೂಮಿನಿಯಂ ಸ್ಟೀಲ್ಗಿಂತ ಹಿತ್ತಾಳೆ ತಾಮ್ರ ಇದ್ರೆ ಒಳ್ಳೆಯದು. ಬಟ್ ನನ್ನ ಹತ್ರ ಇಲ್ಲ, ಅಮ್ಮ ಮೇಲೆ ಇಟ್ಟಿದ್ದಾರೆ, ಎತ್ಕೊಡೋಕ್ಕಾಗಲ್ಲ ಅಂದಿದ್ದಕ್ಕೆ ನಾನು ಅಲ್ಯೂಮಿನಿಯಂ ಪಾತ್ರೆನಲ್ಲೇ ತೋರಿಸ್ತಾ ಇದ್ದೀನಿ. ಸೀರೆ ಸೆರಗನ್ನ ಕಳಸದ ಹಿಂಭಾಗ ಇಟ್ಕೋಬೇಕು. ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ, ಅದು ನಾವೇನು ಪಾತ್ರೆ ಇಟ್ಕೊಂಡಿರ್ತೀವಿ ಆ ಪಾತ್ರೆಯ ಮೇಲೆ ಇಟ್ಕೋಬೇಕಾಗುತ್ತೆ. ಪಾತ್ರೆ ಒಳಗಡೆ ಅರ್ಧ ಭಾಗ ಪಾತ್ರೆಗೆ ಅಕ್ಕಿಯನ್ನು ತುಂಬಿಸಿ ಇಟ್ಕೊಳ್ಳಿ. ನಂತರ ನಾವು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಅರ್ಧ ಭಾಗಕ್ಕಿಂತ ಸ್ವಲ್ಪ ಕಡಿಮೆ ಲೆಂತನ್ನು ಬಿಟ್ಕೊಂಡು ಸೀರೆಯ ಪ್ಲೀಟ್ಸನ್ನು ಆ ಪಾತ್ರೆಯನ್ನು ಇಟ್ಕೊಂಡಿರ್ತೀವಿ, ಪಾತ್ರೆಯ ಸುತ್ತ ಸ್ಪ್ರೆಡ್ ಮಾಡ್ಕೋಬೇಕು. ಹಾಗೆ ಇನ್ನರ್ಧ ಭಾಗ ಪ್ಲೀಟ್ಸನ್ನು ನಾವು ಹಾಗೆ ಬಿಟ್ಕೋಬೇಕಾಗುತ್ತೆ. ಆ ಪ್ಲೀಟ್ಸನ್ನು ಬಿಟ್ಬಿಟ್ಟು ನಾವೇನು ಸ್ಪ್ರೆಡ್ ಮಾಡಿರ್ತೀವಿ ಆ ಸ್ಪ್ರೆಡ್ ಆಗಿರೋಷ್ಟು ಮಾತ್ರ ಪ್ಲೀಟ್ಸನ್ನು ನಾವು ದಾರದಿಂದ ಕಟ್ಕೋಬೇಕಾಗುತ್ತೆ. ಅಂದರೆ ನಾವೇನು ಪಾತ್ರೆ ಇಟ್ಕೊಂಡಿರ್ತೀವಿ ಪಾತ್ರೆಯ ಕಂಠ ಭಾಗಕ್ಕೆ ಒಂದು ದಾರದಿಂದ ಕಟ್ಕೋಬೇಕು. ದೇವಿಯ ಕಾಲನ್ನ ಪ್ಲೀಟ್ಸ್ನ ಒಳಭಾಗದಲ್ಲಿ ಇಟ್ಟು, ಅಂದರೆ ಲಾಸ್ಟ್ ಪ್ಲೀಟ್ಸ್ ಏನು ಬರುತ್ತೆ ಆ ಪ್ಲೀಟ್ಸಿನ ಪಕ್ಕದಲ್ಲಿ ಸ್ವಲ್ಪ ಸೀರೆ ಪಾಟ್ ಇರುತ್ತಲ್ಲ, ಅದರೊಳಗಡೆ ದೇವಿಯ ಕಾಲನ್ನ ಇಟ್ಬಿಟ್ಟು ದೇವಿಯ ಕಾಲು ಗೆಜ್ಜೆ ಕಟ್ತೀವಲ್ಲ, ಅಲ್ಲಿ ದೇವಿಯ ಕಾಲಿನ ಸುತ್ತ ಸೀರೆನ ಒಂದು ರೌಂಡ್ ತಗೊಂಡು ಗುಂಡ್ಪಿನ್ ಅಥವಾ ಬಟ್ಟೆ ಪಿನ್ನಿಂದ ನಾವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಗುಂಡ್ಪಿನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನಂತರ ಬಾರ್ಡರ್ ಕಡೆಯಿಂದ ಸೀರೆಯ ಸೆರಗನ್ನ ದೇವಿಯ ಮೊಣಕಾಲಿನ ಮೇಲೆ ತಗೊಂಡು ಹೋಗಿ ದೇವಿಯ ತೊಡೆ ಭಾಗದಲ್ಲಿ ನಾವು ಗುಂಡ್ಪಿನ್ ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನಾನಲ್ಲಿ ಗುಂಡ್ಪಿನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನಂತರ ಯಾವ ರೀತಿ ಕಾಲಿಡ್ತೀರಾ ಅನ್ನೋದ್ರ ಮೇಲೆ ನೀವು ಕಾಲನ್ನು ಇಟ್ಕೋಬೇಕಾಗುತ್ತೆ. ಹಾಗೆ ಸೀರೆಯ ಇನ್ನೊಂದು ತುದಿ ಬರುತ್ತಲ್ಲ, ಅಲ್ಲಿ ದೇವಿಯ ಇನ್ನೊಂದು ಕಾಲನ್ನು ಸೇರಿಸ್ಬಿಟ್ಟು ದೇವಿ ಗೆಜ್ಜೆ ಕಟ್ಟುವಂಥ ಜಾಗದಲ್ಲಿ ಸೀರೆ ಪಾಟ್ ಅನ್ನೋದು ಒಂದು ರೌಂಡ್ ಬರಬೇಕು. ಹಾಗೆ ಬಾರ್ಡರ್ ಅನ್ನೋದು ಹೈಲೈಟೆಡ್ ಆಗಿ ಮಾಡಿಕೊಂಡು ಅಲ್ಲಿ ನೀವು ಬಟ್ಟೆ ಪಿನ್ ಅಥವಾ ಗುಂಡ್ಪಿನನ್ನು ಸೇರಿಸಬೇಕು. ನಾನಿಲ್ಲಿ ಒಂದು ಕಾಲಿಗೆ ಗುಂಡ್ಪಿನನ್ನು ಸೇರಿಸಿದ್ದೀನಿ, ಇನ್ನೊಂದು ಕಾಲಿಗೆ ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಅಲ್ಲಿ ಸೆಕ್ಯೂರ್ ಮಾಡಿಕೊಂಡು ಪ್ಲೀಟ್ಸ್ ಕಡೆಯಿಂದ ಬಾರ್ಡರನ್ನು ದೇವಿಯ ಕಾಲಿನ ಮೇಲೆ ತೊಗೊಂಡು ಹೋಗಿ ತೊಡೆ ಭಾಗದಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡಿಕೊಂಡು 2 ಕಾಲುಗಳನ್ನ ನಾನು ಅಗಲವಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಂತರ ನಾವು ಇನ್ನರ್ಧ ಭಾಗ ಪ್ಲೀಟ್ಸನ್ನು ಹಾಗೆ ಬಿಟ್ಕೊಂಡಿರ್ತೀವಲ್ಲ, ಅದನ್ನ ಸೀದಾ ಬರಬೇಕು. ಸೀರೆ ಅನ್ನೋದು ಸೀದಾ ಬರೋ ರೀತಿಯಲ್ಲಿ ತೊಗೊಬಂದು ಮುಂದಕ್ಕೆ ಒಂದು ರೌಂಡ್ ತೊಗೊಬಂದು ಹಾಕೋಬೇಕು. ಹಾಗೆ ನಾವೇನು ಪ್ಲೀಟ್ಸ್ ಫಸ್ಟೇ ಸ್ಪ್ರೆಡ್ ಮಾಡ್ಕೊಂಡಿದ್ದೀವಲ್ಲ, ಆ ಪ್ಲೀಟ್ಸ್ಗಿಂತ ಈ ಪ್ಲೀಟ್ಸ್ ಸ್ವಲ್ಪ ಉದ್ದ ಬಿಟ್ಕೊಂಡಿರಬೇಕು, ಅಥವಾ ಅದಕ್ಕೆ ಸಮವಾಗಾದರೂ ನಾವು ಬಿಟ್ಕೋಬಹುದು. ಈಗ ಪ್ಲೀಟ್ಸ್ಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಆ ಪಾತ್ರೆ ಏನು ಬರುತ್ತೆ ಆ ಪಾತ್ರೆಗೆ ಸುತ್ತ ಬರೋ ರೀತಿಯಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಒಂದರ ಪಕ್ಕ ಒಂದು ಪ್ಲೀಟ್ಸು ನೀಟಾಗಿ ಬರಬೇಕು. ಆ ರೀತಿಯಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಪಾತ್ರೆಯ ಕಂಠ ಭಾಗಕ್ಕೆ ಒಂದು ದಾರದಿಂದ ನಾವಿಲ್ಲಿ ಕಟ್ಕೋಬೇಕು. ಗ್ರಿಪ್ ಆಗಿ ಅಲ್ಲಿ ಕಟ್ಕೊಂಡ್ರೆ ಸಾಕಾಗುತ್ತೆ. ನಂತರ ಆ ಪ್ಲೀಟ್ಸಿನ ಮೇಲೆ ದೇವಿಯ ಕಾಲನ್ನು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇಟ್ಕೋಬಹುದು. ನಾನು ಒಂದು ಕಾಲು ಕೆಳಗಡೆ ಬಿಟ್ಕೊಂಡಿರೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಾಲನ್ನು ನಾವು ಒಂದು ಮೇಲ್ಗಡೆ ಏನು ಪ್ಲೀಟ್ಸ್ ಹಾಕಿರ್ತೀವಿ ಅದನ್ನ ನೀಟಾಗಿ ತೊಗೊಂಡು ಬರಬೇಕು. ಅಲ್ಲೆಲ್ಲೂ ರಿಂಕಲ್ಸ್ ಬರಬಾರ್ದು, ಗೊತ್ತಾಗ್ಲೂಬಾರ್ದು ನೋಡಿರೋರಿಗೆ ಯಾವ ರೀತಿ ಉಡಿಸಿದೀವಿ ಅನ್ನೋದು. ಆ ರೀತಿಯಲ್ಲಿ ದೇವಿಯ ಕಾಲನ್ನು ಮೇಲ್ಗಡೆಗೆ ತಗೊಂಬಂದು ಎಲ್ ಶೇಪಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ದೇವಿಯ ಕಾಲಿನ ಕೆಳಗಡೆ ಇರುವಂತಹ ಪ್ಲೀಟ್ಸ್ಗಳನ್ನ ಮತ್ತೊಮ್ಮೆ ನಾನಿಲ್ಲಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಇರುವಂಥ ಸೀರೆ ಪಾಟನ್ನು ಕಳಶದ ಹಿಂಭಾಗ ಸೇರಿಸ್ಕೊಳ್ಳಿ. ನಂತರ ನಾನು ಕಳಶದ ಬಿಂದಿಗೆಗೆ ಆಲ್ರೆಡಿ ಕಡ್ಡಿಯನ್ನು ಕಟ್ಟಿ ದೇವಿಯ ಕೈಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಹೇಗೆ ಫಿಕ್ಸ್ ಮಾಡೋದು ಅಂತ ಆಲ್ರೆಡಿ ತುಂಬ ವಿಡಿಯೋದಲ್ಲಿ ತೋರಿಸಿರೋದ್ರಿಂದ ಈ ವಿಡಿಯೋದಲ್ಲಿ ತೋರಿಸಿಲ್ಲ. ಬಿಂದಿಗೆಯನ್ನು ಆ ಪಾತ್ರೆಯ ಮೇಲೆ ಇಟ್ಕೋಬೇಕಾಗುತ್ತೆ. ನಾನಿಲ್ಲಿ ಖಾಲಿ ಬಿಂದಿಗೆನ ಇಟ್ಕೊಂಡಿದ್ದೀನಿ. ನೀವು ನೀರು ತುಂಬಿಸಿ ಇಟ್ಕೋಬಹುದು ಅಥವಾ ಅಕ್ಕಿಯನ್ನು ತುಂಬಿಸಿನೂ ಸಹ ಇಟ್ಕೋಬಹುದು. ಬಿಂದಿಗೆಯನ್ನು ಇಟ್ಕೊಂಡು ಅದರ ಮೇಲೆ ನಾವಿಲ್ಲಿ ಸೆರಗನ್ನ ಸೇರಿಸ್ಕೋಬೇಕಾಗುತ್ತೆ. ಸೆರಗು ನಿಮ್ಗೆ ಹೇಗೆ ಬೇಕೋ ಹಾಗೆ ಸೇರಿಸ್ಕೋಬಹುದು.
ಹಾಕೋಬಹುದು. ನಾನು ಆವಾಗಲೇ ತೋರಿಸಿದ್ನಲ್ಲ, ದೇವಿಯ ಎಡಗಡೆ ಭುಜದ ಮೇಲೆ ಸೆರಗನ್ನ ಹಾಕಿ ನಂತರ ಮುಂದಕ್ಕೆ ತಗೊಬಂದು ಹಾಕೋ ರೀತಿ, ಆ ರೀತಿಯಲ್ಲಾದರೂ ಸೆರಗನ್ನ ಹಾಕೋಬಹುದು. ಅಥವಾ ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಂಡಾಗ ಹೇಗೆ ಸೀರೆನ ಉಟ್ಕೊಳ್ತೀವಿ ಆ ರೀತಿಯಲ್ಲಾದರೂ ಸೆರಗನ್ನ ಹಾಕೋಬಹುದು. ನಾನಿಲ್ಲಿ ನಾರ್ಮಲ್ ಆಗಿ ನಾವು ಸೀರೆ ಉಟ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ಸೆರಗನ್ನ ಪ್ಲೀಟ್ಸ್ ಮಾಡಿಕೊಂಡು ಸೆರಗನ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ದೇವಿಯ ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸ್ಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಅಲ್ಲಿ ಅರೇಂಜ್ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ಡಾಬನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಡಾಬ್ ಅಥವಾ ಲೇಸನ್ನ ಸೇರಿಸ್ಕೊಳ್ಳಿ. ದೇವಿಯ ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸ್ ಅನ್ನೋದು ನೀಟಾಗಿ ಕಾಣಿಸಬೇಕು. ಹಾಗೆ ಸೆರಗಿನ ತುದಿಯನ್ನ ದೇವಿಯ ಕಾಲಿನ ಪಕ್ಕದಲ್ಲಿ ಈ ರೀತಿ ತಗೊಬಂದು ಇಟ್ಕೊಳ್ಳಿ, ನೀಟಾಗಿರುತ್ತೆ. ಹಾಗೆ ದೇವಿಯ ಕಾಲ್ಗಳಿಗೆ ಗೆಜ್ಜೆಗಳಿದ್ರೆ ಗೆಜ್ಜೆಗಳನ್ನ ಸೇರಿಸ್ಕೊಳ್ಳಿ. ಈ ರೀತಿ ಆರ್ಟಿಫಿಷಿಯಲ್ ಗೆಜ್ಜೆ ಆದರೂ ಸೇರಿಸ್ಕೋಬಹುದು ಅಥವಾ ಬೆಳ್ಳಿ ಗೆಜ್ಜೆಗಳಿದ್ರೆ ಬೆಳ್ಳಿಯ ಗೆಜ್ಜೆಗಳನ್ನ ನೀವು ಇಲ್ಲಿ ಸೇರಿಸ್ಕೋಬಹುದು. ನಂತರ ದೇವಿಗೆ ಅಂತ ಇಟ್ಕೊಂಡಿರುವಂತಹ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ವೀಳ್ಯದೆಲೆ ಮಾವಿನೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಮತ್ತು ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿ ಜಡೆಬೆಲೆ ಇದ್ರೆ ಜಡೆಬೆಲೆಯನ್ನು ಸಹ ನೀವು ಇಲ್ಲಿ ಸೇರಿಸ್ಕೋಬಹುದು. ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ದೇವಿಯನ್ನು ನೋಡಬಹುದು. ದೇವಿ ಎಷ್ಟು ಚೆನ್ನಾಗಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಈ ಮಹಾಲಕ್ಷ್ಮಿ ದೇವಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸಬಹುದು ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಸೀರೆಯನ್ನು ಹಾಡಿಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. 3 ಇಂದ 4 ಬೆರಳು ಆಗಬೇಕು ಅಷ್ಟು ಅಗಲಕ್ಕೆ ನಾವು ಇಲ್ಲಿ ಪ್ಲೀಟ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಅಥವಾ ಸಣ್ಣದಾಗಿ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ಳಿ. ಸಣ್ಣದಾಗಿ ಪ್ಲೀಟ್ಸ್ ಅನ್ನ ಮಾಡ್ಕೊಂಡ್ರೆ ಜಾಸ್ತಿ ಪ್ಲೀಟ್ಸ್ ನಮಗೆ ಸಿಗುತ್ತೆ. ನಿಮಗೆ ಒಂದೇ ಸಲ ಪ್ಲೀಟ್ಸ್ ಅನ್ನ ಹಿಡಿಲಿಕ್ಕೆ ಆಗಿಲ್ಲ ಅಂದ್ರೆ ಸ್ವಲ್ಪ ಪ್ಲೀಟ್ಸ್ ಅನ್ನ ಮಾಡ್ತಾ ಎರಡು ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸ್ ಅನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ ಅಥವಾ ಬಟ್ಟೆ ಪಿನ್ ಅನ್ನ ಸೇರಿಸ್ಕೊಳ್ಳಿ. ನಾನೀಗ ಮುಕ್ಕಾಲು ಭಾಗ ಸೀರೆಯನ್ನು ಪ್ಲೀಟ್ಸ್ ಮಾಡಿಕೊಂಡು ಎರಡು ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ನಾನಿಲ್ಲಿ ಕ್ಲಿಪ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಲಿಪ್ ಅಥವಾ ಬಟ್ಟೆ ಪಿನ್ ಅನ್ನ ಸೇರಿಸ್ಕೊಳ್ಳಿ. ಪ್ಲೀಟ್ಸ್ ಏನಾದರೂ ಜಾರುತ್ತೆ ಅಂತ ನಿಮಗೆ ಏನಾದರೂ ಫೀಲ್ ಆಗುತ್ತೆ ಅಂದ್ರೆ ಬಟ್ಟೆ ಪಿನ್ ಅನ್ನ ಸೇರಿಸ್ಕೊಳ್ಳೋದು ಒಳ್ಳೆಯದು. ಎರಡು ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸ್ ಅನ್ನ ಜೋಡಿಸ್ಕೊಂಡಿದ ನಂತರ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸ್ ಅನ್ನ ನೀಟಾಗಿ ಜೋಡಿಸ್ಬಿಟ್ಟು ನಾವು ಕ್ಲಿಪ್ ಅನ್ನ ಸೇರಿಸ್ಕೋಬೇಕು. ಕ್ಲಿಪ್ ಅಥವಾ ಬಟ್ಟೆ ಪಿನ್ ಅನ್ನ ಸೇರಿಸ್ಕೋಬೇಕಾಗುತ್ತೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಾನಲಲ್ಲಿ ಬರುವಂಥ ವಿಡಿಯೋಗಳು ನಿಮಗೆ ಏನಾದರೂ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾನು ಇವಾಗ ಪ್ಲೀಟ್ಸ್ ಅನ್ನ ಮಾಡ್ಕೊಂಡಿದ ನಂತರ ಸೆರಗನ್ನ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೆರಗಿಗೆ ಒಂದು ಕಾಲ್ ಮಾರಾಗೋಷ್ಟು ಸೆರಗನ್ನ ಬಿಟ್ಕೊಂಡು ಉಳಿದಿದ್ದ ಭಾಗನ ನೀವು ಪ್ಲೀಟ್ಸ್ ಅನ್ನ ಮಾಡ್ಕೊಳ್ಳಿ. ನಾನಿಲ್ಲಿ ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ರೀತಿಯಲ್ಲಿ ಪ್ಲೀಟ್ಸ್ ಅನ್ನ ಮಾಡ್ಕೊಂಡು ಸೆರಗಿನ ತುದಿಗೆ ಒಂದು ಕ್ಲಿಪ್ ಅನ್ನು ಹಾಕೊಂಡು ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಪ್ಲೀಟ್ಸ್ಗಳನ್ನ ಸಹ ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ. ಒಂದು 4 ಮೊಳ ಆಗುವಷ್ಟು ಪ್ಲೀಟ್ಸ್ ಅನ್ನ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅಥವಾ ಯಾವ ರೀತಿ ನೀವು ಸೆರಗನ್ನ ಹಾಕ್ತೀರಾ ಅದ್ರ ಮೇಲೆ ನೀವು ಸೆರಗನ್ನ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 1 ಮಾರ ಆಗುವಷ್ಟು ಸೆರಗನ್ನ ಮಾಡ್ಕೊಂಡಿದ್ದೀನಿ. ಈಗ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ನಮ್ಮ ವ್ಯೂವರ್ಸ್ ಒಬ್ರು ಈ ರೀತಿ ಅಲಂಕಾರನ ಕೇಳಿದ್ರು, ಅವ್ರಿಗೋಸ್ಕರ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಟೇಬಲ್ ಮೇಲೆ ಒಂದು ಅಲ್ಯೂಮಿನಿಯಂ ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಅದರಲ್ಲಿ ಮುಕ್ಕಾಲು ಭಾಗ ಆಗುವಷ್ಟು ಅಕ್ಕಿಯನ್ನು ತುಂಬಿಸಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಬಿಂದಿಗೆ ಇರುತ್ತೆ ಆ ಬಿಂದಿಗೆಗೆ ಹೊಂದುವಂಥ ಪಾತ್ರೆಯನ್ನು ತಗೊಳ್ಳಿ. ನೀವು ಇಲ್ಲಿ ಸ್ಟೀಲು, ಅಲ್ಯೂಮಿನಿಯಂ, ಹಿತ್ತಾಳೆ, ತಾಮ್ರ, ಬೆಳ್ಳಿ ಯಾವ ಪಾತ್ರೆ ಇರುತ್ತೆ ಆ ಪಾತ್ರೆನ ಇಟ್ಕೋಬಹುದು. ನನ್ನ ಹತ್ರ ಯಾವ ಪಾತ್ರೆ ಇದೆ ಅದೇ ಪಾತ್ರೆಯಲ್ಲಿ ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಸೀರೆಯ ಸೆರಗನ್ನ ಪಾತ್ರೆಯ ಹಿಂಭಾಗ ಇಟ್ಕೋಬೇಕು. ಹಾಗೆ ಅರ್ಧ ಭಾಗ ಪ್ಲೀಟ್ಸ್ ಅನ್ನು ನಾವು ಪಾತ್ರೆ ಮೇಲ್ಗಡೆಯಿಂದ ಕೆಳಭಾಗಕ್ಕೆ ಇಟ್ಕೋಬೇಕಾಗುತ್ತೆ. ಲೆಂತ್ ಅನ್ನು ನೋಡಿಕೊಂಡು ಇಟ್ಕೊಳ್ಳಿ. ನಂತರ ಪ್ಲೀಟ್ಸ್ಗೆ ಹಾಕಿರುವಂಥ ಕ್ಲಿಪ್ ಅನ್ನು ರಿಮೂವ್ ಮಾಡಿಕೊಂಡು ಪಾತ್ರೆ ಏನು ಇಟ್ಕೊಂಡಿರ್ತೀವಿ ಆ ಪಾತ್ರೆಯ ಅರ್ಧ ಭಾಗ ಆಗುವಷ್ಟು ಪ್ಲೀಟ್ಸ್ ಅನ್ನ ನೀಟಾಗಿ ನಾವಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ಅಂದ್ರೆ ಪಾತ್ರೆ ಮುಂದ್ಗಡೆ ಬರುತ್ತಲ್ಲ ಆ ಮುಂದ್ಗಡೆಗೆ ನಾವು ಎಷ್ಟು ಪ್ಲೀಟ್ಸ್ ಬರುತ್ತೆ ಅಷ್ಟು ಪ್ಲೀಟ್ಸ್ ಅನ್ನ ಒಂದರ ಪಕ್ಕ ಒಂದು ಪ್ಲೀಟ್ಸ್ ಬರೋ ರೀತಿಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ನಾವಲ್ಲಿ ದಾರದಿಂದ ಕಟ್ಕೋಬೇಕಾಗುತ್ತೆ. ಮೇಲ್ಗಡೆ ನಾವೇನು ಪ್ಲೀಟ್ಸ್ ಅನ್ನ ಇಟ್ಕೊಂಡಿರ್ತೀವಿ ಆ ಪ್ಲೀಟ್ಸ್ ಅನ್ನ ಬಿಟ್ಟು ಸೆರಗನ್ನ ಬಿಟ್ಬಿಟ್ಟು ನಾವೇನು ಆ ಪಾತ್ರೆಗೆ ಸ್ಪ್ರೆಡ್ ಮಾಡ್ಕೊಂಡಿರ್ತೀವಿ ಪ್ಲೀಟ್ಸ್ ಅಷ್ಟು ಪ್ಲೀಟ್ಸ್ ಅನ್ನ ಮಾತ್ರನೇ ನಾವು ದಾರದಿಂದ ಕಟ್ಕೋಬೇಕಾಗುತ್ತೆ. ಕೆಳಗಡೆ ನಾವು ಏನು ಪಾತ್ರೆ ಇಟ್ಟಿರ್ತೀವಿ ಆ ಪಾತ್ರೆಯ ಕಂಠ ಭಾಗಕ್ಕೆ ನಾವೇನು ಪ್ಲೀಟ್ಸ್ ಅನ್ನ ಸ್ಪ್ರೆಡ್ ಮಾಡಿದ್ವಿ ಆ ಸ್ಪ್ರೆಡ್ ಮಾಡಿರೋ ಪ್ಲೀಟ್ಸ್ಗೆ ಪಾತ್ರೆಯ ಕಂಠ ಭಾಗಕ್ಕೆ ದಾರದಿಂದ ನಾವಲ್ಲಿ ಕಟ್ಕೊಂಡು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಗ್ರಿಪ್ ಆಗಿ ಕಟ್ಕೊಳ್ಳಿ. ನಾನು ಕಟ್ಕೊಳ್ತಾ ಇದ್ದೀನಲ್ಲ ಆ ರೀತಿ ಕಟ್ಕೋಬೇಕಾಗುತ್ತೆ. ನೀವೀಗ ನೋಡ್ಬೋದು ಮೇಲ್ಗಡೆ ಇರುವ ಪ್ಲೀಟ್ಸ್ ಅನ್ನ ಬಿಟ್ಬಿಟ್ಟು ಸೆರಗನ್ನ ಬಿಟ್ಬಿಟ್ಟು ನಾನಿಲ್ಲಿ ಆ ಪ್ಲೀಟ್ಸ್ ಏನು ಸ್ಪ್ರೆಡ್ ಮಾಡಿದ್ವಿ ಅದಕ್ಕೆ ಮಾತ್ರನೇ ದಾರದಿಂದ ಕಟ್ಕೊಂಡಿದ್ದೀನಿ. ನಂತರ ಈಗ ದೇವಿಯ ಕಾಲ್ಗಳನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ಪ್ಲೀಟ್ಸಿನ ಕೊನೆ ಭಾಗ ಇರುತ್ತಲ್ಲ ಆ ಕೊನೆ ಭಾಗಕ್ಕೆ ದೇವಿಯ ಕಾಲನ್ನ ಇಟ್ಬಿಟ್ಟು ದೇವಿಗೆ ನಾವು ಗೆಜ್ಜೆ ಕಟ್ತೀವಲ್ಲ ಅಲ್ಲಿ ಬಟ್ಟೆ ಪಿನ್ ಅಥವಾ ಗುಂಪಿನಿಂದ ನಾವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಸೆಕ್ಯೂರ್ ಮಾಡಿಕೊಂಡು ಪ್ಲೀಟ್ಸ್ ಕಡೆಯಿಂದ ಬಾರ್ಡರ್ ಅನ್ನ ತಗೊಬಂದು ಮೊಣಕಾಲಿನ ಮೇಲೆ ಬರೋ ರೀತಿಯಲ್ಲಿ ಮಾಡಿ ದೇವಿಯ ತೊಡೆ ಭಾಗಕ್ಕೆ ನಾವಲ್ಲಿ ಒಂದು ಬಟ್ಟೆ ಪಿನ್ ಅಥವಾ ಗುಂಪಿನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಆಲ್ರೆಡಿ ಈ ಮೆಥಡ್ನ ನಾನು ತೋರಿಸಿದ್ದೀನಿ. ಡಬಲ್ ಸ್ಟೆಪ್ ಅಲ್ಲಿ ನಮ್ಮ ವ್ಯೂವರ್ಸ್ ಒಬ್ರು ಕೇಳಿದ್ರು. ಆ ಡಬಲ್ ಸ್ಟೆಪ್ ಅಲ್ಲಿ ಇವತ್ತು ನಾನು ಈ ಅಲಂಕಾರನ ಮಾಡಿ ತೋರಿಸ್ತಾ ಇದ್ದೀನಿ. ದೇವಿಯ ಇನ್ನೊಂದು ಕಾಲನ್ನ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಪ್ಲೀಟ್ಸಿನ ಪಕ್ಕದಲ್ಲಿ ಸ್ವಲ್ಪ ಸೀರೆ ಪಾರ್ಟ್ ಅನ್ನೋದು ಇರುತ್ತಲ್ಲ ಅದರೊಳಗಡೆ ದೇವಿಯ ಕಾಲನ್ನ ಇಟ್ಬಿಟ್ಟು ದೇವಿ ಗೆಜ್ಜೆ ಕಟ್ಟೋ ಜಾಗದಲ್ಲಿ ಬಾರ್ಡರ್ ಅನ್ನೋದು ಹೈಲೈಟೆಡ್ ಆಗಿ ಮಾಡಿಕೊಂಡು ದೇವಿಯ ಕಾಲಿಗೆ ಒಂದು ಸುತ್ತು ಸೀರೆನ ತಗೊಬಂದು ಗೆಜ್ಜೆ ಕಟ್ಟೋ ಜಾಗದಲ್ಲಿ ಬಟ್ಟೆ ಪಿನ್ನು ಅಥವಾ ಗುಂಪಿನಿಂದ ಸೆಕ್ಯೂರ್ ಮಾಡಿಕೊಂಡು ಪ್ಲೀಟ್ಸ್ ಕಡೆಯಿಂದ ಬಾರ್ಡರ್ ಅನ್ನ ದೇವಿಯ ಮೊಣಕಾಲಿನ ಮೇಲೆ ತಗೊಂಡು ಹೋಗಿ ದೇವಿಯ ತೊಡೆ ಭಾಗದಲ್ಲಿ ನಾವಲ್ಲಿ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕು ಅಥವಾ ಗುಂಪಿನಿಂದ ಆದರೂ ಸೆಕ್ಯೂರ್ ಮಾಡ್ಕೋಬಹುದು. ನಾನಲ್ಲಿ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಗುಂಪಿನ ಆದರೂ ಯೂಸ್ ಮಾಡ್ಬೋದು ಅಥವಾ ಬಟ್ಟೆ ಪಿನ್ ಆದರೂ ಯೂಸ್ ಮಾಡ್ಕೋಬಹುದು. ನಂತರ ದೇವಿ ಎರಡು ಕಾಲ್ಗಳನ್ನ ಅಗಲವಾಗಿ ಇಟ್ಕೊಂಡು ನಾವು ಮೇಲ್ಗಡೆ ಇನ್ನೊಂದು ಭಾಗ ಅರ್ಧ ಭಾಗ ಪ್ಲೀಟ್ಸ್ ಅನ್ನ ಏನು ಬಿಟ್ಕೊಂಡಿರ್ತೀವಿ ಅದನ್ನ ಸೀದಾ ಸೀರೆಯ ಮೇಲ್ಗಡೆ ತಗೋಬರ್ಬೇಕು. ನಾವೇನು ಪ್ಲೀಟ್ಸ್ ಅನ್ನ ಆಲ್ರೆಡಿ ಸ್ಪ್ರೆಡ್ ಮಾಡಿರ್ತೀವಿ ಅದರ ಮೇಲ್ಗಡೆ ನಾವು ಪ್ಲೀಟ್ಸ್ ಅನ್ನ ತಗೊಬಂದು ಲೆಂತ್ ಅನ್ನ ನೋಡಿಕೊಂಡು ಹಾಕೋಬೇಕಾಗುತ್ತೆ. ನಾವು ಇಲ್ಲಿ 2 ಸ್ಟೆಪ್ ಹಾಕೋದ್ರಿಂದ ಒಂದು ಬಾರ್ಡರ್ಗೂ ಇನ್ನೊಂದು ಬಾರ್ಡರ್ಗೂ ಒಂದು 4 ಬೆರಳು ಅಗಲ ಆಗುವಷ್ಟು ಲೆಂತ್ ಅನ್ನ ನೋಡಿಕೊಂಡು ನಾವಲ್ಲಿ ಪ್ಲೀಟ್ಸ್ ಅನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಪಾತ್ರೆಯ ಕಂಠ ಭಾಗಕ್ಕೆ ನಾವಿಲ್ಲಿ ಪ್ಲೀಟ್ಸ್ ಅನ್ನ ಸ್ಪ್ರೆಡ್ ಮಾಡ್ಕೋಬೇಕು. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ಬರಬೇಕು. ಆ ರೀತಿಯಲ್ಲಿ ನೀಟಾಗಿ ಪ್ಲೀಟ್ಸ್ಗಳನ್ನ ನೀವು ಇಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿಕೊಂಡು ನಂತರ ನಾವಲ್ಲಿ ದಾರದಿಂದ ಕಟ್ಕೋಬೇಕಾಗುತ್ತೆ. ಪಾತ್ರೆಯ ಕಂಠ
ಭಾಗಕ್ಕೆ ದಾರದಿಂದ ನೀಟಾಗಿ ಕಟ್ಕೊಳ್ಳಿ. ನೋಡಿ ನಾನು ಕಟ್ಕೊಂಡಿದ್ದೀನಲ್ಲ, ಈ ರೀತಿ ಕಟ್ಕೊಂಡು ದೇವಿಯ ಕಾಲುಗಳನ್ನ ನಾವು ಶಾರ್ಟ್ ಆಗಿ ಏನು ಪ್ಲೀಟ್ಸ್ ಹಾಕಿರ್ತೀವಿ ಅದ್ರ ಮೇಲ್ಗಡೆ ತೊಗೊಬರ್ಬೇಕಾಗತ್ತೆ. ಅದ್ರ ಮೇಲ್ಗಡೆ ತೊಗೊಬಂದು ನೀವು ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ದೇವಿಯ ಕಾಲುಗಳನ್ನ ಹಾಕೋಬಹುದು. ನಾನಿಲ್ಲಿ ಒಂದು ಕಾಲು ಕೆಳಗಡೆ ಬಿಟ್ಕೊಂಡಿರೋ ರೀತಿ, ಇನ್ನೊಂದು ಕಾಲು ಮಡ್ಚ್ಕೊಂಡು ಕುಳಿತಿರೋ ರೀತಿಯಲ್ಲಿ ಮಾಡಿಕೊಂಡು ದೇವಿಯ ಕಾಲಿನ ಕೆಳಗಡೆ ಇರುವಂಥ ಎಲ್ಲ ಪ್ಲೀಟ್ಸ್ಗಳನ್ನು ಮತ್ತೊಮ್ಮೆ ನೀಟಾಗಿ ಇಲ್ಲಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಟ್ಸ್ಗಳನ್ನ ಮತ್ತೊಮ್ಮೆ ಕಾಲುಗಳನ್ನ ಇಟ್ಕೊಂಡ ನಂತರ ಸ್ಪ್ರೆಡ್ ಮಾಡ್ಕೊಳ್ಳಿ. ಎರಡು ಕಾಲಿನ ಹತ್ರ ಬೇಕಾದರೆ ನೀವು ಒಂದು ಪಿನ್ನನ್ನು ಸೇರಿಸ್ಕೋಬಹುದು. ದೇವಿಯ ಕಾಲು ನೀಟಾಗಿ ಸ್ಟಿಪ್ ಆಗಿ ಕೂರೋ ರೀತಿಯಲ್ಲಿ ಮಾಡಿಕೊಂಡು ನೀವು ಅಲ್ಲೊಂದು ಪಿನ್ನನ್ನು ಸೇರಿಸ್ಕೋಬಹುದು. ಈಗ ದೇವಿಯ ಕಾಲನ್ನು ನೀಟಾಗಿ ಇಟ್ಕೊಂಡ ನಂತರ ಕೆಳಗಡೆ ಇರುವಂಥ ಪ್ಲೀಟ್ಸನ್ನು ಸರಿ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರುವಂಥ ಸೀರೆ ಪಾರ್ಟ್ಸನ್ನು ಕಳಶದ ಹಿಂಭಾಗ ಇಟ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಅರೇಂಜ್ ಮಾಡ್ಕೊಂಡ ನಂತರ ಬಿಂದಿಗೆ ಇರುತ್ತೆ, ಆ ಬಿಂದಿಗೆನ ಪಾತ್ರೆಯ ಮೇಲ್ಗಡೆ ಇಟ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಬಿಂದಿಗೆಗೆ ಕೈಯನ್ನು ಸೇರಿಸ್ಬಿಟ್ಟು ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಹೇಗೆ ಮಾಡೋದು ಅಂತ ನನ್ನ ತುಂಬ ವಿಡಿಯೋಗಳಲ್ಲಿ ತೋರಿಸಿರೋದ್ರಿಂದ ಈ ವಿಡಿಯೋದಲ್ಲಿ ತೋರಿಸಿಲ್ಲ. ನಂತರ ನೀವು ಹೇಗೆ ಸೆರಗು ಹಾಕಬೇಕು ಅಂದ್ಕೊಳ್ತೀರಾ ಆ ರೀತಿಯಲ್ಲಿ ಸೆರಗನ್ನು ಹಾಕೋಬಹುದು. ನಾನು ಇಲ್ಲಿ ನಾರ್ಮಲ್ ಆಗಿ ನಾವು ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಸೆರಗನ್ನು ಹಾಕ್ತೀನಿ ಅದೇ ರೀತಿಯಲ್ಲಿ ಹಾಕಿಬಿಟ್ಟು ದೇವಿಯ ಭುಜದ ಮೇಲೆ ಸ್ವಲ್ಪ ಪ್ಲೀಟ್ಸ್ನ ಸ್ಪ್ರೆಡ್ ಮಾಡಿಕೊಂಡು ನಂತರ ನಾವು ದೇವಿಯ ಚೆಸ್ಟ್ ಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಾವು ಹೇಗೆ ಸೀರೆ ಉಟ್ಕೊಂಡಾಗ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ದೇವಿಯ ಚೆಸ್ಟ್ ಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು. ಒಂದರ ಪಕ್ಕ ಒಂದು ಪ್ಲೀಟ್ಸು ನೀಟಾಗಿ ಬರೋ ರೀತಿಯಲ್ಲಿ ಅರೇಂಜ್ ಮಾಡ್ಕೋಬೇಕು. ಅರೇಂಜ್ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೊಂಡು ಡಾಬು ಅಥವಾ ಲೇಸನ್ನು ನಾವಿಲ್ಲಿ ಸೇರಿಸ್ಕೋಬಹುದು. ನಾನಿಲ್ಲಿ ಡಾಬನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಇರುವಂಥ ಬಿಂದಿಗೆಗೆ ನಿಮ್ಮ ಪದ್ಧತಿ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸ್ಕೋಬಹುದು. ನಾನಿಲ್ಲಿ ಖಾಲಿ ಬಿಂದಿಗೆಯನ್ನು ಇಟ್ಬಿಟ್ಟು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ದೇವಿಯ ಸೊಂಟಕ್ಕೆ ಡಾಬು ಅಥವಾ ಲೇಸನ್ನು ಸೇರಿಸಿದ ನಂತರ ಮತ್ತೊಮ್ಮೆ ಅಲ್ಲಿ ಪ್ಲೀಟ್ಸ್ಗಳು ನೀಟಾಗಿ ಕೂತಿದೆಯಾ, ಯಾವುದೇ ರೀತಿಯ ರಿಂಕಲ್ಸ್ ಇಲ್ವಾ ಅನ್ನೋದು ಒಮ್ಮೆ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ನೀಟಾಗಿ ಚೆಕ್ ಮಾಡಿಕೊಂಡು ದೇವಿಯ ತೊಡೆ ಭಾಗದಲ್ಲಿರುವಂಥ ಸೆರಗನ್ನು ದೇವಿಯ ಕಾಲಿನ ಕೆಳಗಡೆ ಬರೋ ರೀತಿಯಲ್ಲಿ ಮಾಡಿಕೊಂಡು ನೀಟಾಗಿ ಎಕ್ಸ್ಟ್ರಾ ಇರುವಂಥ ಸೀರೆ ಪಾರ್ಟನ್ನು ದೇವಿಯ ಕಾಲಿನ ಕೆಳಗಡೆ ಸೇರಿಸ್ಬಿಟ್ಟು ಅಲ್ಲಿ ನೀಟಾಗಿ ಕಾಣೋ ರೀತಿಯಲ್ಲಿ ಮಾಡಿಕೊಂಡು ದೇವಿಯ ಕಾಲುಗಳಿಗೆ ಗೆಜ್ಜೆಗಳಿದ್ರೆ ಗೆಜ್ಜೆಗಳನ್ನ ಸೇರಿಸ್ಕೊಳ್ಳಿ. ಹಾಗೆ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಕಳಶದ ಬಿಂದಿಗೆ ನೀವೇನೆಲ್ಲ ಸೇರಿಸ್ತೀರಾ ಎಲ್ಲವನ್ನ ಸೇರಿಸಿ ನಂತರ ವೀಳ್ಯದೆಲೆ ಮಾವಿನೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ದೇವಿಯನ್ನು ನೋಡ್ಬೋದು. ದೇವಿ ಎಷ್ಟು ಚೆನ್ನಾಗಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಭಕ್ತಿ ಮತ್ತು ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.